ತುಂಬಾ ತಲೆನೋವು ಬರ್ತಾ ಇದೆ, ತುಂಬಾ ಆಯಾಸ ಆಗ್ತಾ ಇದೆ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಭಯ ಆತಂಕ ಕಾಡ್ತಾ ಇದೆ, ಯಾವ ಕೆಲಸದ ಮೇಲೂ ಫೋಕಸ್ ಮಾಡೋಕ್ ಆಗ್ತಾ ಇಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಈ ರೀತಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ಕಾಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ನಿಮ್ಮ ದೇಹದಲ್ಲಿ ನೀರಿನಂಶದ ಕೊರತೆ ಆಗ್ತಾ ಇದೆ ಅಂತಾನೆ ಅರ್ಥ. ಅಂದ್ರೆ ನಿಮ್ಮ ದೇಹ ಡಿಹೈಡ್ರೇಟ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಆಚೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮ ದೇಹವನ್ನ ಹೈಡ್ರೇಟ್ ಮಾಡ್ಕೊಳ್ಬೇಕು. ಅಂದ್ರೆ ನಿಮ್ಮ ದೇಹದ ನೀರಿನಂಶವನ್ನ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಮನುಷ್ಯನ ದೇಹ 50% ಭಾಗ ನೀರಿನಿಂದ ಕೂಡಿದೆ. ಹಾಗಾಗಿ ನಿಮ್ಮ ದೇಹದಲ್ಲಿ ನೀರಿನಂಶದ ಕೊರತೆ ಆಗದೆ ಇರೋ ರೀತಿಯಲ್ಲಿ ನೀವು ನೋಡ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಆಚೆ ಬರಬಹುದು. ಯಾರೆಲ್ಲ ಆತಂಕ, ಭಯ, ತಲೆನೋವು ಅಂತ ಹೇಳ್ತಾ ಇರ್ತೀರ ನೋಡಿ, ದಯವಿಟ್ಟು ಆದಷ್ಟು ಹೆಚ್ಚೆಚ್ಚು ನೀರಿನ ಸೇವನೆ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಮುಂಜಾನೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ನೀರನ್ನ ಕುಡಿಯೋದಕ್ಕೆ ರೂಢಿ ಮಾಡ್ಕೊಳ್ಳಿ. ನಿಮ್ಗೆ ಅತಿಯಾಗಿ ಬಾಯಾರಿಕೆ ಆಗೋವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ. ಪ್ರತಿ 2 ರಿಂದ 3 ಗಂಟೆಗೆ ಒಂದ್ಸಾರಿ ಒಂದ್ ಗ್ಲಾಸ್ ನೀರನ್ನ ಕುಡಿಯೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಕನಿಷ್ಠ 2 ರಿಂದ 3 ಲೀಟರ್ ನೀರನ್ನ ಕುಡಿಯೋದಕ್ಕೆ ರೂಢಿ ಮಾಡ್ಕೊಂಡಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡಿಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ನಮಸ್ಕಾರ.